ಆ, ನೀವು ಇದಕ್ಕೇ ಆಲ್ಮೋಸ್ಟ್ ಏನಂದರೂ 40,000 ಪೇ ಆಗ್ತಿತ್ತು. ಬಟ್ ನನಗೆ ಇದೆರಡು ಸೇರಿ ಎಷ್ಟೇ 34 + 6.5 40.5 ಆಯಿತು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೈಟ್ ರೈಡರ್ DCR. ಹೌದು, ನಿಮ್ಗೆ ತಮ್ಲೈನ್ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾವ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ಕರೆಕ್ಟ್ ಫ್ರೆಂಡ್ಸ್. ಆ್ಯಕ್ಚುಲಿ ನೀವು GoPro 13 ತೊಗೊಳ್ತೀರಾ ಅಂದರೆ ಕಾಂಬೋ ಕಿಟ್ ಮಾತ್ರ ತೊಗೋಬೇಡಿ. ಯಾಕೆ ಅಂದರೆ ಅದರಲ್ಲಿ ತುಂಬಾ ಲಾಸ್ ಆಗುತ್ತೆ. ಒಂದು ಕಾಂಬೋ ಕಿಟ್ಟಲ್ಲಿ ನಿಮಗೆ ಫುಲ್ ಕಿಟ್ ಬರುತ್ತೆ, ಆಮೇಲೆ ಸೆಮಿ ಕಾಂಬೋ ಕಿಟ್ ಒಂದು ಬರುತ್ತೆ. ಸೆಮಿ ಕಾಂಬೋ ಕಿಟ್ ಅಂದರೆ ನಿಮಗೆ ಒಂದು ಹ್ಯಾಂಡಲ್ ಒಂದು ಕೊಡ್ತಾನೆ, GoProಗೆ ಒಂದು ಹ್ಯಾಂಡಲ್ ಒಂದು ಕೊಡ್ತಾನೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಬ್ಯಾಟ್ರಿ ಒಂದು ಕೊಡ್ತಾನೆ. ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಮೋಟೋ ವ್ಲಾಗರ್ಸ್ಗೆ ಅದು ಯೂಸೇ ಇಲ್ಲ. ಹ್ಯಾಂಡಲ್ ಅಂತೂ ನಮಗೆ ಯೂಸೇ ಆಗೋದಿಲ್ಲ. ಒಂದು ಬ್ಯಾಟ್ರಿ, ಎಕ್ಸ್ಟ್ರಾ ಬ್ಯಾಟ್ರಿಗೋಸ್ಕರ 4,500 - 5,000 ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ಅದ್ರ ಬದಲು ನೀವು ನಾರ್ಮಲಾಗಿ GoPro ಮಾತ್ರ ಪರ್ಚೇಸ್ ಮಾಡಿ, ಅದಾದಮೇಲೆ ಸಪ್ರೇಟಾಗಿ ಬ್ಯಾಟ್ರಿ ಪ್ಲಸ್ ಬ್ಯಾಟ್ರಿ ಕಿಟ್, ಚಾರ್ಜಿಂಗ್ ಕಿಟ್ ಏನು ಬರುತ್ತೆ ಅದು ಮಾತ್ರ ಪರ್ಚೇಸ್ ಮಾಡಿ. ಸೊ ನಿಮಗೆ ಅಲ್ಲಿ 1,000 ಮಾತ್ರ ಜಾಸ್ತಿ ಬೀಳುತ್ತೆ. ಸೊ ನಿಮಗೆ 1,000 ಜಾಸ್ತಿ ಬೀಳೋದ್ರಲ್ಲಿ ನಿಮಗೆ ಒಂದು ಜೊತೆ ಇನ್ನೊಂದು ಬ್ಯಾಟ್ರಿ ಎಕ್ಸ್ಟ್ರಾ ಸಿಗುತ್ತೆ, ಪ್ಲಸ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಸಿಗುತ್ತೆ. ಟೋಟಲ್ ಅಲ್ಲಿಗೆ ಎಷ್ಟಾಯಿತು, 3 ಬ್ಯಾಟ್ರೀಸ್ ಆಯಿತು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಅಮೌಂಟ್ ಸೇವ್ ಆಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ನೀವು ಬುದ್ಧಿ ಯೂಸ್ ಮಾಡಿದ್ರೆ ಮಾತ್ರ ಅಮೌಂಟ್ ಸೇವ್ ಮಾಡ್ಬೋದು, ಇಲ್ಲಾಂದರೆ ಲಾಸ್ ಮಾಡ್ಕೋತೀರ. ಆಮೇಲೆ ಇನ್ನೊಂದು ಮ್ಯಾಗ್ನೆಟ್ ಅಡಾಪ್ಟರ್. ಈ ಮ್ಯಾಗ್ನೆಟ್ ಅಡಾಪ್ಟರ್ ಯಾಕೆ ಬೇಕು, ಇದಕ್ಕೆ ನಾನು ಪ್ರಾಪರಾಗಿ ರೀಸನ್ ಕೊಡ್ತೀನಿ. ಯಾಕೆ ಅಂದರೆ GoPro 13 ನೀವು ಇವಾಗ ಏನು ಮೀಡಿಯಾ ಮೋಡ್ ಯೂಸ್ ಮಾಡ್ತೀರಾ, ಮೀಡಿಯಾ ಮೋಡ್ ಯೂಸ್ ಮಾಡೋವಾಗ ನಿಮಗೆ ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕು ಅಂದರೆ ಫುಲ್ ಬಾಡಿನೇ ತೆಗಿಬೇಕು. ಬಾಡಿ ತೆಗೆದು ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕು. ಅದು ಹೆವಿ ಟಾರ್ಚರು. ಸೊ ನಿಮಗೆ ಅವಾಗೇನಾಗುತ್ತೆ, ಕ್ಲ್ಯಾಂಪ್, ಈ ಮ್ಯಾಗ್ನೆಟಿಕ್ ಮೌಂಟ್ ಏನಿರುತ್ತೆ ಅದು ಯೂಸ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ಓಪನ್ ಮಾಡ್ಕೋಬೋದು. ಸೊ ಆರಾಮಾಗಿ GoProನ ಓಪನ್ ಮಾಡ್ಕೊಂಡು ಬ್ಯಾಟ್ರಿ ಹಾಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಸ್ಕ್ರೂ ತೆಗೆದು ಮತ್ತೆ ಸೆಟಪ್ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋ ಅಷ್ಟೇ ಮಿನಿಮಮ್ ಅಂದರೂ 15 - 20 ನಿಮಿಷ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಮೌಂಟ್ ಇರೋದ್ರಿಂದ ಏನಾಗುತ್ತೆ, ಆರಾಮಾಗಿ ನೀವು ಮ್ಯಾಗ್ನೆಟಿಕ್ ಪ್ರೆಸ್ ಮಾಡಿ ಮೌಂಟ್ ತೆಗಿಬೋದು. ಮ್ಯಾಗ್ನೆಟಿಕ್ ಇರೋ ಪೊಸಿಷನಲ್ಲೇ ಇರುತ್ತೆ. ಮತ್ತು ನೀವು ಬ್ಯಾಟ್ರಿ ರೀಪ್ಲೇಸ್ ಮಾಡಾದ್ಮೇಲೆ ಕರೆಕ್ಟಾಗಿ ಅದರಲ್ಲೇ ಮೌಂಟ್ ಆಗುತ್ತೆ. ಸೊ ಪೊಸಿಷನ್ ಚೇಂಜ್ ಆಗೋದಿಲ್ಲ. ಸೊ ಇದರಿಂದ ಒಂದು ಮ್ಯಾಗ್ನೆಟಿಕ್ ಮೌಂಟ್ ತುಂಬಾ ಯೂಸ್ ಇದೆ. ಮತ್ತು ಮೀಡಿಯಾ ಮೋಡ್. ಈ ಮೀಡಿಯಾ ಮೋಡು ಹೇಗೆ, ಈ ಮೀಡಿಯಾ ಮೋಡ್ ಯೂಸ್ ಮಾಡೋದು ಬೆಟರಾ, ಇಲ್ಲ ಮೈಕ್ ಅಡಾಪ್ಟರ್ ಬರುತ್ತಲ್ಲ ಅದು ಯೂಸ್ ಮಾಡೋದು ಬೆಟರಾ? ನನ್ನ ಪ್ರಕಾರ ಎರಡೂ ಬೆಟರೇ. ಯಾಕೆ ಅಂದರೆ ನಿಮಗೆ ಮೀಡಿಯಾ ಮೋಡಲ್ಲಾದರೆ ನಿಮಗೆ ವಾಯ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಒಂದು ಲುಕ್, ಔಟ್ಲುಕ್ ಚೆನ್ನಾಗಿ ಕಾಣುತ್ತೆ. ನೀವು ಉಲಾನ್ಸಿದು ಬಾಡಿ ಕೇಸ್ ತೊಗೊಂಡು ಅದಕ್ಕೆ ಮೈಕ್ ಅಡಾಪ್ಟರ್ ಹಾಕ್ತೀರಾ ಅಂದರೆ ಅದು ಚೆನ್ನಾಗಿ ಕಾಣುತ್ತೆ. ಬಟ್ ಏನು ಅಂದರೆ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಬಂದುಬಿಡುತ್ತೆ. ಮೀಡಿಯಾ ಮೋಡಲ್ಲಿ ಅಷ್ಟು ವೆಯ್ಟ್ ಬರೋಲ್ಲ. ನಿಮಗೆ ಇವಾಗ ಹೆಲ್ಮೆಟಲ್ಲಿ ನೀವು ಇಲ್ಲಿ ಮೌಂಟ್ ಮಾಡಿರ್ತೀರ ಕ್ಯಾಮ್ರಾನ ಅಂತಂದರೆ ಎಳಿತಾ ಇರುತ್ತೆ. ವೆಯ್ಟ್ ಜಾಸ್ತಿ ಆದಾಗ ನಿಮಗೆ ಹೆಲ್ಮೆಟ್ ಬಂದು ಹೊಸ್ದಾಗಿ ತೊಗೊಂಡಾಗ ಏನಿರುತ್ತೆ, ಪ್ರಾಪರಾಗಿ ಟೈಟಾಗಿ ಫಿಟ್ಟಾಗಿರುತ್ತೆ. ಯೂಸ್ ಮಾಡ್ತಾ ಏನಾಗಿರುತ್ತೆ, ಲೂಸ್ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಮೌಂಟು ಕೆಳಗೆ ಇಳಿಯೋಕ್ಕೆ ಶುರು ಮಾಡುತ್ತೆ ನಿಮಗೆ. ಆವಾಗ ಏನಾಗುತ್ತೆ, ನೀವು ಅವಾಗ ಹೆಲ್ಮೆಟ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದ್ರ ಬದಲು ಮೀಡಿಯಮ್ ಮೋಡ್ ತೊಗೊಳೋದ್ರಿಂದ ವೆಯ್ಟ್ ಕಡಿಮೆ ಅನಿಸುತ್ತೆ. ನೀವು ಮೈಕ್ ಅಡಾಪ್ಟರ್ ಕೂಡ ಅದರಲ್ಲೇ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಏನಪ್ಪ ಬೇರೆ ಅವಾಗಿಂದ ಹೇಳ್ತಾವನೆ, ಏನು ಪ್ರಾಡಕ್ಟೇ ತೋರಿಸ್ತಾಯಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ವೆಯ್ಟ್ ಮಾಡಿ ಒಂದೇ ಒಂದು ಸೆಕೆಂಡ್. ಸೊ ಬನ್ನಿ ಫ್ರೆಂಡ್ಸ್, ಪ್ರಾಡಕ್ಟ್ನ ನೋಡೋಣ. ಇದು ಆ್ಯಕ್ಚುಲಿ ನಾನು ತೊಗೊಂಡಿರೋಂಥ GoPro 13. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ತುಂಬ ಕಡಿಮೆ ಬೆಲೆಗೇ. ಆನ್ಲೈನಲ್ಲಿ ಬಂದು ಆಲ್ಮೋಸ್ಟ್ GoPro 13 ಬಂದು 38,000 - 39,000 ಇದೆ. ಬಟ್ ನನಗೆ ತುಂಬ ಕಡಿಮೆಗೆ ಸಿಕ್ತು. ಶಾಪು ಮತ್ತು ಅವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಕಡಿಮೆ ಬೆಲೆಗೆ ಡೆಲಿವರಿ ಕೂಡ ಮಾಡ್ತಾರೆ. ಅಂದರೆ ನೀವು ಏನೋ ಪೋರ್ಟರ್ ಏನಾದ್ರು ಬುಕ್ ಮಾಡಿದ್ರೆ ಅವ್ರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ನಾನು ಇನ್ನೊಂದು ಬ್ಯಾಟ್ರಿ ಪ್ಲಸ್ ಬ್ಯಾಟ್ರಿ ಚಾರ್ಜರ್ ಇದೆರಡೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಸೊ ಆ ರೀಸನ್ಗೋಸ್ಕರ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನನಗೆ ಆಲ್ಮೋಸ್ಟ್ ಇದೊಂದು 6,000 - 6,500ವರೆಗೂ ಬಿತ್ತು. ಆಲ್ಮೋಸ್ಟು 1,500 2,000 ಅಂತಲೇ ಅಂದ್ಕೊಳ್ಳಿ. 2,000 ರೂಪಾಯಿ ಜಾಸ್ತಿ ಬಿದ್ದಂಗೆ ಆಯಿತು. ಸೊ ಪ್ರಾಬ್ಲಮ್ ಇಲ್ಲ. ಸೊ ಅದ್ರ ಲೆಕ್ಕಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಇದು ನಿಜವೇ ಹೇಳಬೇಕು ಅಂದರೆ ಬೆಸ್ಟು ಆಫರ್ ಅಂತಲೇ ಹೇಳ್ಕೊಬೋದು. ಇನ್ನು ನೆಕ್ಸ್ಟು ಮ್ಯಾಗ್ನೆಟಿಕ್ ಮೌಂಟು. ಈ ಮ್ಯಾಗ್ನೆಟಿಕ್ ಮೌಂಟ್ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಕ್ತು ನನಗೆ. ಬಟ್ ಇದು ನಾನು ಕ್ಯಾಮ್ರಾ ಯಾರ ಹತ್ರ ಪರ್ಚೇಸ್ ಮಾಡಿದೆ ಅವ್ರ ಹತ್ರ ಇರಲಿಲ್ಲ, ಬೇರೆ ಇನ್ನೊಂದು ಅಂಗಡಿಯಿಂದ ನಾನು ಪರ್ಚೇಸ್ ಮಾಡಬೇಕಾಯಿತು. ಸೊ ಇದು ಕೂಡ ಒಳ್ಳೆ ಆಫರಲ್ಲೇ ಸಿಕ್ತು ನನಗೆ. ಇನ್ನು ನೆಕ್ಸ್ಟು ಮೀಡಿಯಾ ಮೋಡ್. ಈ ಮೀಡಿಯಾ ಮೋಡ್ ಬಂದು ನಾನು ಆ್ಯಕ್ಚುಲಿ GoPro 13ಗೆ ಅಂತ ತೊಗೊಂಡಿದ್ದಲ್ಲ. ನಂದು GoPro 9 ಇತ್ತು. ಅದು ಕೂಡ ವೀಡಿಯೋ ಮಾಡಿ ಹಾಕಿದ್ದೆ. ಬೆಸ್ಟ್ ಲೋ ಬಜೆಟ್
ಮೋಟೋ ವ್ಲಾಗಿಂಗ್ ಸೆಟಪ್ ಅಂತ ಅದರಲ್ಲಿರುತ್ತೆ ನೋಡಿ. ಅದನ್ನು ನಾನು ಆಲ್ರೆಡಿ ಸೇಲ್ ಮಾಡಿದೆ. ಅದನ್ನು ಜಸ್ಟ್ ಒಂದು 25,000ಗೆ ಫುಲ್ ಕಿಟ್ಟೇ ಸೇಲ್ ಮಾಡಿದೆ ನಾನು. ಮೀಡಿಯಮ್ ಅಂದರೆ ಇದು ಏನು ಮೈಕ್ ಅಡ್ಯಾಪ್ಟ್ರು, ಬಾಡಿ ಕೇಸು, ಬ್ಯಾಟ್ರಿ ಚಾರ್ಜರು, ಆಮೇಲೆ ಗೋಪುರ ಎಲ್ಲ ಸೇರಿ ಒಂದು 25,000ಗೆ ನಾನು ಸೇಲ್ ಮಾಡಿದೆ. ಸೊ ಹಾಗಾಗಿ ಮೀಡಿಯಮ್ ಮೋಡ್ನ ನಾನು ಸೇಲ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಗೋಪುರ 13ಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ನಾನು ಇದನ್ನು ಸೇಲ್ ಮಾಡಲಿಲ್ಲ. ಸೊ ಇವಾಗ ಎಲ್ಲನೂ ಅನ್ಬಾಕ್ಸ್ ಮಾಡೋಣ ಬನ್ನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ನಿಮಗೋಸ್ಕರ ಅಂತ ಯಾವ ಪ್ರಾಡಕ್ಟು ಯೂಸ್ ಮಾಡಿದೆ ಹಾಗೆ ಮೇಂಟೈನ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗ ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಗೋಪ್ರೋ 13 ಅನ್ಬಾಕ್ಸಿಂಗ್. ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಸೊ ಇದರಲ್ಲಿ ಫಸ್ಟು 2 ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ 24 ಮಂತ್ಸ್ ವ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಮೇಜರಾಗಿ ಬರೋವಂಥದ್ದೇನು ಇಲ್ಲೇ ಕಾಣುತ್ತೆ ನೋಡಿ. ಗೋಪ್ರೋ, ಒಂದು ಬ್ಯಾಟ್ರಿ, ಮೌಂಟು, ಆಮೇಲೆ ಒಂದು ಸ್ಕ್ರೂ, ಹೆಲ್ಮೆಟ್ಗೆ ಹಾಕೋವಂಥ ಮೌಂಟು, ಒಂದು ಚಾರ್ಜಿಂಗ್ ಕೇಬಲು. ಇದಕ್ಕೆ ಯೂಸ್ ಮಾಡೋವಂಥ ಲೆನ್ಸಸ್ ಇದು ಯಾವುದೂ ಬರೋದಿಲ್ಲ, ಬಟ್ ಯಾವುದೇ ಈ ಲೆನ್ಸಸ್ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ND ಫಿಲ್ಟರ್ಸು, ಅಲ್ಟ್ರಾ ವೈಡ್ ಲೆನ್ಸು, ಆಮೇಲೆ ಮಾಕ್ರೋ ಲೆನ್ಸು, ಮ್ಯಾಕ್ರೋ ಲೆನ್ಸ್. ಇದು ಆ್ಯಕ್ಚುಲಿ ಇನ್ನೂ ಎಲ್ಲೂ ಸಿಕ್ಕಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ, ಬಟ್ ಈ ಲೆನ್ಸಲ್ಲಿ ಮಾತ್ರ ವೀಡಿಯೋ ಅಲ್ಟಿಮೇಟಾಗಿ ಬರುತ್ತೆ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಆಲ್ರೆಡಿ ಸೀಲ್ ಓಪನ್ ಮಾಡಿದ್ದೀನಿ ನಾನು ಚೆಕ್ ಮಾಡೋಕ್ಕೆ ಅಂತ. ಸೊ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಇದು ಬಿಲ್ಲು ಇದರಲ್ಲಿ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ಮ್ಯಾನ್ಯುವಲ್ ಗೈಡ್ಲೈನ್ಸ್, ಇದೆಲ್ಲ ನಾವೇನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಸೊ ಕ್ಯಾಮ್ರಾ, ಒಂದು ಚಾರ್ಜಿಂಗ್ ಕೇಬಲ್ಲು, ಬ್ಯಾಟ್ರಿ, ಇದು ಹೆಲ್ಮೆಟ್ ಮೌಂಟು, ಇದು ಗೋಪ್ರೋ ಮೌಂಟು, ಒಂದು ಸ್ಕ್ರೂ. ಮೇನ್ ಪ್ರಾಡಕ್ಟ್ ನಮ್ಮ ಗೋಪ್ರೋ. ಸೊ ಇದು ಯೂಸ್ ಮಾಡಿದೆ ಯಾಕೆ ಹೀಗೆ ಇಟ್ಟಿದ್ದೀನಿ ಅಂದರೆ ನಿಮಗೆ ತೋರಿಸ್ಬೇಕು ಅನ್ನೋ ರೀಸನ್ಗೋಸ್ಕರ. ಸೊ ಬನ್ನಿ, ಇದೆಲ್ಲ ಹಾಗಾಗಿ ಕವರ್ ಓಪನ್ ಮಾಡೋಣ. ಹರಿಯೋದು ಬೇಡ, ಹೊಸ ಪ್ರಾಡಕ್ಟ್ ಅಲ್ವಾ, ಚೆನ್ನಾಗಿರುತ್ತೆ. ಹರಿದೇ ಇದ್ದರೆ ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಖುಷಿ. ಇಲ್ಲೇ ಅನಿಸಿದರೆ ಮತ್ತೆ ಇನ್ನೊಂದು ಸತಿ ಯಾವಾಗಾರು ಯೂಸ್ ಆಗುತ್ತೆ. ಸೊ ಬ್ಯಾಟ್ರಿ ಹಾಕಿ ಆನ್ ಮಾಡೋಣ ಬನ್ನಿ. ಇಲ್ಲ, ಆಲ್ರೆಡಿ ನಾನು ಮೆಮೊರಿ ಕಾರ್ಡ್ ಹಾಕಿಟ್ಟಿದ್ದೀನಿ. ಇದಕ್ಕೆ ಮೆಮೊರಿ ಕಾರ್ಡ್ ಬಂದು 256 GB ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ 128 GB ಯೂಸ್ ಮಾಡ್ತಿದ್ದೆ. ಅದು ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಜಾಸ್ತಿ ಬೇಗ ಫಿಲ್ ಆಗೋಗೋದು. ಆ ರೀಸನ್ಗೆ ಈ ಸತಿ 256 ತೊಗೊಂಡಿದ್ದೀನಿ. ಒಂಥರ ಇದೆಲ್ಲ ಗಮ್ಮಿಂಗ್ ಕ್ಲಿಯರ್ ಆಯಿತು. ಆನ್ ಬಟನ್ನು, ನೋಡಿ ಸಾಕಾದಾಗ ಕಾಣುತ್ತೆ. ಇದರಲ್ಲಿ ತುಂಬ ಖುಷಿ ಆಗೋದು ಇದೇನೆ, ವಿಡಿಯೋ ಕ್ಲಾರಿಟಿ ಸಕ್ಕದಾಗಿ ಬರುತ್ತೆ. ತುಂಬ ಅಲ್ಟ್ರಾ ವೈಡ್ ಇಟ್ಟಿದ್ದೀನಿ. ಸೊ ರೆಕಾರ್ಡಿಂಗ್ ಟಾಪ್ ವ್ಯೂ ಮಾಡ್ತಾರಿಂದ ಅದು ಕೂಡ ನೀಟಾಗಿ ಕಾಣ್ತಾ ಇದೆ ನಿಮಗೆ ನೋಡಿ. 13 hours ಬ್ಯಾಕಪ್ ಇದೆ, ಇಲ್ಲೇ ತೋರಿಸುತ್ತೆ. ಆ್ಯಪ್ಗೆ ಹೋಗಿ ಸೆಟಪ್ ಮಾಡಿ ಅಂತ ಹೇಳ್ತಾ ಇದೆ. ಇದೆಲ್ಲ ಆಮೇಲೆ ನೋಡೋಣ. ಆ್ಯಕ್ಚುಲಿ ಇದು ಸೆಟಪ್ ಕೇಳ್ತಾ ಇದೆ, ಸೆಟಪ್ ಆಮೇಲೆ ಮಾಡ್ಕೊಳ್ಳೋಣ. ಮ್ಯಾನ್ಯುವಲ್ ಸೆಟಪ್ ಎಲ್ಲ ಇದೆ, ಆಮೇಲೆ ಸೆಟ್ ಮಾಡೋಣ. ಮಿಕ್ಕಿದ್ದೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ. ಸ್ನೇಹಿತರೆ, ನೆಕ್ಸ್ಟ್ ಇವಾಗ ಡ್ಯೂಯಲ್ ಬ್ಯಾಟ್ರಿ ಚಾರ್ಜರ್ ಅಡಾಪ್ಟ್ರು ಮತ್ತು ಬ್ಯಾಟ್ರೀಸು ಅನ್ಬಾಕ್ಸ್ ಮಾಡೋಣ. ಸೀಲೆಲ್ಲ ಓಪನ್ ಮಾಡಿ ಇಟ್ಟು ಚೆಕ್ ಮಾಡಿದ್ದೆ ನಾನು, ಬಟ್ ಯಾವುದೂ ಯೂಸ್ ಮಾಡಿರಲಿಲ್ಲ. ಸೊ ಇದು ಮ್ಯಾನ್ಯುವಲ್, ನಾವು ಯಾವತ್ತೂ ನೋಡೋಕ್ಕೆ ಹೋಗಲ್ಲ. ಬಾಕ್ಸಲ್ಲಿ ಸೇಮ್ ಮ್ಯಾನ್ಯುವಲ್ ಇದೆ. ಮ್ಯಾನ್ಯುವಲ್ ನಾವು ಅಷ್ಟು ನೋಡೋದು ಇಲ್ಲ.
ಸೊ ಇದರಲ್ಲಿ ಕೂಡ 2 ಬ್ಯಾಟ್ರಿ, ಒಂದು ಬ್ಯಾಟ್ರಿ ಚಾರ್ಜರ್ ಕೇಸು, ಒಂದು ಚಾರ್ಜಿಂಗ್ ಕೇಬಲ್. ಸೊ ಇದು ಕೂಡ ಸಖತ್ತಾಗಿದೆ ಡಿಸೈನು, ತುಂಬ ಸೂಪರಾಗಿದೆ ನೋಡಿ. ಬ್ರ್ಯಾಂಡ್ ನೇಮು ಇದು ಥರ ಸಖತ್ತಾಗಿದೆ. ಇಲ್ಲಿ ಇಂಡಿಕೇಶನ್ ಲೈಟ್ ಕೊಟ್ಟಿದ್ದಾನೆ, ಎಷ್ಟು % ಚಾರ್ಜ್ ಇದೆ ಅಂತ ನೋಡೋದಕ್ಕೆ. ಸಿ ಟೈಪು ಚಾರ್ಜಿಂಗ್ ಪಾಯಿಂಟು, ಬ್ಯಾಟ್ರೀಸು ಇದು ಕೂಡ ಸಖತ್ತಾಗಿದ್ದಾವೆ ಬ್ಯಾಟ್ರಿಗಳು. ಇನ್ನೊಂದು ಏನಂದರೆ ಕಾಂಬಿನೇಷನ್ ಕಲರ್ ಡಿಸೈನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಈ ಸತಿ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಒಂಥರ ಚೆನ್ನಾಗಿ ಕಾಣುತ್ತೆ. ನನಗೆ ಇದೆಲ್ಲ ಬಿಸಾಕೋಕೆ ಅಷ್ಟು ಮನಸ್ಸು ಬರೋಲ್ಲ, ಸೊ ಹಾಗೆ ಇಟ್ಟಿರ್ತೀನಿ ನಾನು ಯಾವಾಗ್ಲೂ. ಆ ಥರ ನೋಡೋಕೆ ಹೋದೆ ಅಂದರೆ ನಾನು ಪ್ರಾಡಕ್ಟು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಒಂಥರ ಫುಲ್ಲು ಎಲ್ಲ ಪ್ರಾಡಕ್ಟ್ಸ್ ಹಾಗೆ ಇಟ್ಟಿದ್ದೀನಿ ನೋಡಿ. ಬ್ಯಾಟ್ರಿ ಹಾಕಿದ ತಕ್ಷಣ ಇದು ಎರಡೂ ಲೈಟ್ ಆನ್ ಆಗುತ್ತೆ. ಸೊ ಫುಲ್ ಬ್ಯಾಟ್ರಿ ಚಾರ್ಜಿಂಗ್ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟು ನಾವು ನೋಡ್ತಾ ಇದ್ದೀವಿ ಮ್ಯಾಗ್ನೆಟಿಕ್ ಮೌಂಟು. ಇದರಲ್ಲೂ ಕೂಡ ಮ್ಯಾಕ್ಸಿಮಮ್ ಏನೂ ಇರೋದಿಲ್ಲ ಅಂದ್ಕೊಳ್ತೀನಿ. ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾರೆ ಮತ್ತು ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿದ್ದಾರೆ. ಮಾಮೂಲಿ ಮ್ಯಾನ್ಯಲ್ಲು, ಇದು ಬಿಲ್ಲು, ಒಂದು ಮ್ಯಾನ್ಯಲ್ಲು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು. ಸೊ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಇದ್ರ ಡಿಸೈನು, ಕ್ವಾಲಿಟಿ ನೋಡಿ. ಇದು ಫುಲ್ಲು ಮೆಟಾಲಿಕ್ಕು. ನಾನೆಲ್ಲೋ ಮೀಡಿಯಮ್ ಮೋಡ್ ಥರ ಪ್ಲಾಸ್ಟಿಕ್ ಕೊಟ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಫುಲ್ ಮೆಟಾಲ್ ಕೊಟ್ಟಿದ್ದಾನೆ. ಚೆನ್ನಾಗಿದೆ ಮಾತ್ರ. ಸ್ಟಿಕ್ಕರ್ ಓಪನ್ ಆಯ್ತಲ್ಲ, ಓಕೆ. ಇಲ್ಲಿ ಲೋಗೋ ನೋಡಿ ಏನು ಸಕ್ಕದಾಗಿ ಕಾಣುತ್ತೆ ಗೋಪ್ರೋ ಅನ್ನೋದು. ಇದು ಬ್ಲೂನಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ, ಬಟ್ ಓಕೆ. ಇದು ಇಲ್ಲೇ ಹಿಂಗೆ ಯೂಸ್ ಆಗುತ್ತೆ, ಮೀಡಿಯಮ್ ಮೋಡು. ಸೊ ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೆ ನಾನು. ಇದರಲ್ಲಿ ಇನ್ನೂ ಒಂದು ಏನೇನೋ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಮಾಡಿಟ್ಟಿದ್ದೆ. ಇದ್ರ ಬಾಕ್ಸ್ ಎತ್ತಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಬರೋದು ಒಂದು ಮೌಂಟು ಮತ್ತು ಮೀಡಿಯಮ್ ಮೋಡು. ಈ ಮೀಡಿಯಮ್ ಮೋಡಲ್ಲಿ ಏನು ಅಂದರೆ ಇಲ್ಲಿ ನೀವು ಮೈಕ್ ಯೂಸ್ ಮಾಡ್ಬೋದು, ಸಿ ಟೈಪ್ ಚಾರ್ಜಿಂಗು. ಇನ್ನೊಂದು ಡಾಟಾ ರಿಸೀವರ್ ಮಾಡೋದಕ್ಕೆ ಡೈರೆಕ್ಟಾಗಿ ಒಂದು ಇದು ಕೊಟ್ಟಿದ್ದಾನೆ ನೋಡಿ, ಅಡಾಪ್ಟರ್ ಪಾಯಿಂಟ್. ಇದು ಕೂಡ ಯೂಸ್ ಆಗುತ್ತೆ, ಬಟ್ ನಾವು ಜಾಸ್ತಿ ಇದರಲ್ಲಿ ಯೂಸ್ ಮಾಡಲ್ಲ. ನಾನು ಸಿ ಟೈಪಲ್ಲೇ ಜಾಸ್ತಿ ಕಾಪಿ ಮಾಡೋದು. ಸೊ ಇಷ್ಟು ಪ್ರಾಡಕ್ಟು. ಇದರಲ್ಲೂ ಮ್ಯಾಕ್ಸಿಮಮ್ ಮ್ಯಾನ್ಯುಯಲ್ ಒಂದು ಅಷ್ಟೇ. ಅದು ಬಿಟ್ಟರೆ ನಾನು ನಾರ್ಮಲ್ ಬಿಲ್ಲೆಲ್ಲ ತೆಗೆದ್ರೆ ಏನಾದ್ರು ಹಾಗೆ ಅದರಲ್ಲೇ ಇಟ್ಟಿರ್ತೀನಿ. ಅದರದ್ದು ಬಿಲ್ಗಳು ಆ ಬಾಕ್ಸಲ್ಲೇ ಬಿಟ್ಬಿಟ್ಟಿರ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಾನು ತೊಗೊಂಡಂಥ ಪ್ರಾಡಕ್ಟು. ಗೋಪ್ರೋ ಬಂದು ನನಗೆ ಆಲ್ಮೋಸ್ಟು 34,000 ಬಿತ್ತು. ಇದು ಒಂದು 6.5 ಬಿತ್ತು. ಇದು ಬಂದು ನಾನು ಬಿಫೋರೇ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಬಂದು ಆನ್ಲೈನಲ್ಲಿ ನಿಮಗೆ 9,800 ಏನೋ ಇದೆ, ಬಟ್ ನನಗೆ 7,000ಗೆ ಸಿಕ್ತು. ಇದು ಆಲ್ಮೋಸ್ಟ್ ನಿಮಗೆ ಆನ್ಲೈನು 3,500 ಇದೆ, ನನಗೆ ಜಸ್ಟ್ 2,500ಗೆ ಸಿಕ್ತು. ಸೊ ಆಲ್ಮೋಸ್ಟ್ ಎಲ್ಲ ಸೇರಿದ್ರೆ ಒಂದು 34,500 ಪ್ಲಸ್ 641 ಪ್ಲಸ್ 7 48 ಪ್ಲಸ್ 50.5 50.5. ಸೊ ಇದಿಷ್ಟು ನನ್ನ ಪ್ರಾಡಕ್ಟ್ನ ಪ್ರೈಸು. ನೀವು ಅದೇ ಇಷ್ಟೆಲ್ಲ ಇವಾಗ ಕಾಂಬೋ ಕಿಟ್ ತೊಗೊಳ್ತೀರಾ ಅಂತಿದ್ರೆ ನಿಮ್ಗೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕಾಂಬೋ ಕಿಟ್ ಬಂದು ನಿಮಗೆ 40,000 ಕಾಂಬೋ ಕಿಟ್ ಬಿದ್ದಿರೋದು. ಸೊ ನಿಮ್ಗೆ ಅವಾಗ ಏನಾಗಿರೋದು ಅಂದರೆ ಒಂದು ಲಾಸು, ಒಂದು ಬ್ಯಾಟ್ರಿ, ಗೋಪ್ರೋ, ಆಮೇಲೆ ಒಂದು ಹ್ಯಾಂಡಲ್ ಅಷ್ಟೇ ಬರ್ತಾಯಿದ್ದು, ಬೇರೆ ಯೂಸ್ ಇರ್ತಾ ಇರಲಿಲ್ಲ. ಆಮೇಲೆ ಮೀಡಿಯಾ ಮೋಡ್ ಅಂತೂ ನಿಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ನೀವು ಆನ್ಲೈನ್ ಪರ್ಚೇಸೇ ಹೋಗ್ತೀರ ಅಂದ್ರೆ 9,000 ಬಿದ್ದೇ ಬೀಳುತ್ತೆ. ಸೊ ನನಗೆ 7,000 ಬಿದ್ದಿರೋದು. ನೀವು ಇದಕ್ಕೇ ಆಲ್ಮೋಸ್ಟ್ ಏನಂದರೂ 40,000 ಪೇ ಆಗ್ತಿತ್ತು. ಬಟ್ ನನಗೆ ಇದೆರಡು ಸೇರಿ ಎಷ್ಟೇ 34 ಪ್ಲಸ್ 6.5 40.5 ಆಯಿತು. 40.5ಅಲ್ಲಿ ನಿಮಗೆ 2 ಬ್ಯಾಟ್ರಿ ಪ್ಲಸ್ ಒಂದು ಚಾರ್ಜಿಂಗ್ ಕೇಸ್ ಕೂಡ ಬರುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಕಾಂಬೋ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಗೊತ್ತಾಯ್ತಲ್ಲ ಯಾಕೆ ಅಂತ. ನೋಡಿ ಇಷ್ಟೊಂದು ಡಿಫ್ರೆನ್ಸ್ ಸಿಗುತ್ತೆ ಅನ್ನೋದು. ಸೊ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಗೋಪ್ರೋ 13 ಅನ್ಬಾಕ್ಸಿಂಗ್ ವಿಡಿಯೋ. ಸೊ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೇ ಥರ ನಿಮಗೇನಾದ್ರು ಬೇರೆ ಇನ್ಫಾರ್ಮೇಷನ್ ಬೇಕಿದ್ದರೆ ಹೇಳಿ, ನಾನು ಇನ್ನೂ ಕೂಡ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ.
ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.